ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ನಿಮಗೆ ಹಲವಾರು ವಿಡಿಯೋಸ್ನ ನೀಡ್ತಾ ಬಂದಿದ್ದೀವಿ. ನಮ್ಮ ವಿಡಿಯೋಸ್ನ ನೀವು ಲೈಕ್ ಮಾಡಿ. ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ 5 ದಿನದಲ್ಲಿ ನಡೀತಾ ಇದೆ. ಕೆಲವೇ ದಿನಗಳಷ್ಟೇ ನಿಮಗೆ ಕಾಲಾವಕಾಶ ಇರುವಂಥದ್ದು. ಸೊ ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಫೋನ್ ನಂಬರ್ಸ್ಗೆ ನೀವು ಈಗಲೇ ಕಾಲ್ ಮಾಡ್ಬೋದು. ಇನ್ನು ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಾಗ್ತಾ ಇದೆ. ಇದೆಲ್ಲದಕ್ಕಿಂತ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಮ ಬಳಿ, ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ರೆ ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ದೂರ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಪ್ರತಿನಿತ್ಯ ನಮ್ಮ ವಿಡಿಯೋಸ್ ಅಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಗುರುಗಳೇ, ನಿನ್ನೆ ಮೊನ್ನೆ ಅಷ್ಟೇ ಎಲ್ಲೋ ಒಂದು ಕಡೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇನ್ನು ಕುಬೇರ ಸಭೆ ಕಾರ್ಯಕ್ರಮ ಕೂಡ ಈ ಬಾರಿ ನೀವು ಅಯೋಧ್ಯೆಯಲ್ಲೇ ಮಾಡ್ತಾ ಇದ್ದೀರಾ. ಎರಡೂ ಕೂಡ ವಿಶೇಷವಾಗಿರುವಂತಹ ವಿಚಾರಗಳು. ಈ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನಡೆಯುವಂಥ ಕಾರ್ಯಕ್ರಮಗಳು, ಎಲ್ಲೋ ಒಂದು ಕಡೆ ಮಂಡಲ ಪೂಜೆ ಅಂತೆಲ್ಲ ನಾವು ಕೇಳ್ಪಡ್ತಾ ಇದ್ದೀವಿ. ಈ ಮಂಡಲ ಪೂಜೆ ಅಂತಂದ್ರೇನು, ಇದರ ಮಹತ್ವ ಏನು, ಇದು ಯಾವ ರೀತಿ ನಡೆಯುತ್ತೆ ಅಲ್ಲಿ, ಇದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರೆ ಸಾಕಷ್ಟು ಉಪಯೋಗ ಆಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಯೋಧ್ಯ ರಾಮನನ್ನ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಂಡ್ವಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಕ್ಷಣಗಳು. ನಮ್ಮ ದೇಶದ ಸಂಪತ್ತು ಆಧ್ಯಾತ್ಮ, ಕೃಷಿ ಮತ್ತು ಋಷಿ ಪರಂಪರೆ ಹೊಂದಿರುವ ಈ ಒಂದು ಭಾರತ ದೇಶದ ಆಧ್ಯಾತ್ಮದ ಪ್ರತೀಕ ಶ್ರೀರಾಮಚಂದ್ರ ಪ್ರಭು. ಅಂತಹ ರಾಮನ ಪ್ರತಿಷ್ಠಾಪನೆ ಆಗಿದೆ. ರಾಮಲಲ್ಲಾ ವಿಗ್ರಹ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಇನ್ನಿರ್ತಕ್ಕಂತಹ ದಿನಗಳ ಪೂರ್ಣವಾಗಿ ಮಂಡಲ ಪೂಜೆ ನಡೆಯುವಂಥದ್ದು. ಆ ಮಂಡಲ ಪೂಜೆ ಬಹುಶಃ ವರ್ಷಾನುಗಟ್ಟಲೆ ಕೂಡ ನಡೆಯುವಂಥದ್ದು ಇರುತ್ತೆ. ಮಂಡಲ ಅಂದಾಗ 48 ದಿನಗಳ ಆಯ್ಕೆ ಮಾಡಿಕೊಳ್ತೀವಿ. ಮತ್ತೊಂದು ಮಂಡಲ ಮುಂದುವರಿಯಬಹುದು ಕೂಡ. ಅಂದರೆ ಆ ಮಂಡಲದ ಸಂಖ್ಯೆ 27 ನಕ್ಷತ್ರಗಳು, 9 ಗ್ರಹಗಳು, 12 ರಾಶಿಗಳು ಸೇರಿದಾಗ ಒಂದು ಮಂಡಲ ಬರ್ತಕ್ಕಂತಹದ್ದು. ಈಗ ಯಾರಾದರೂ 27 ನಕ್ಷತ್ರದಲ್ಲಿ ಒಬ್ಬರದ್ದು ಬಿಟ್ಟೋಗಿದ್ರೆ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ಬಿಟ್ಟೋಗಿರಬಾರ್ದಲ್ಲ. ಅದಕ್ಕೆ ಒಂದು ಮಂಡಲದ ಕಾಲದ ಒಳಗಡೆ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ರಾಮನ ಹತ್ರ ನಿವೇದನೆ ಮಾಡಿಕೊಳ್ತಕ್ಕಂತಹ ದಿನಗಳು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶ ಏನಾದರೂ ಅರ್ಥವಾಗಬೇಕಾದ್ರೆ ನಾವು ವಿವೇಕಾನಂದರನ್ನ ಓದಬೇಕಂತೆ. ಅದೇ ವಿವೇಕಾನಂದರು ಏನು ಹೇಳುತ್ತಾರೋ, ಹೃದಯ ಬಡಿತಾ ಇದೆಯಲ್ಲ, ಅದೇನಾದರೂ ಹೃದಯ ಬಡಿದಿಲ್ಲ ಅಂತಂದ್ರೆ ಅದು ಹೃದಯವೇ ಅಲ್ಲ, ಅದು ಹೃದಯವೇ ಅಲ್ಲ. ಕುದಿಯದ ರಕ್ತ ರಕ್ತವೇ ಅಲ್ಲ, ಕುದಿಯದ ರಕ್ತವೇ ಅಲ್ಲ. ದೇಶ ಸೇವೆ ಮಾಡದವರು ದೇಶಕ್ಕಾಗಿ ಬದುಕಿಲ್ಲ ಅಂತಂದ್ರೆ ಅವರ ಬದುಕೇ ಅಲ್ಲ ಅಂತ ಹೇಳ್ತಾರೆ. ಇದನ್ನ ನಾನು ಇನ್ನು ಮುಂದುವರಿಸ್ಕೊಂಡು ಹೋಗೋದು ಅಷ್ಟು ಕರೆಕ್ಟ್ ಅಲ್ವೇನೋ. ರಾಮನ ಸೇವೆಗೆ ಸಂಬಂಧಪಟ್ಟ 48 ದಿನಗಳ ಕಾಲ ನಾನು ಯಾವತ್ತಾದರೂ ಬಹುಶಃ 1 ತಾಸು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ, ಪ್ರಯತ್ನ ಪಡ್ತೀನಿ. 1 ತಾಸು ನಿಮ್ಮ ಹತ್ರ ಈ ಒಂದು ಚರಿತ್ರೆ ಬಗ್ಗೆ 76 ಬಾರಿ ಯುದ್ಧ ನಡೆದಿರತಕ್ಕಂತಹದ್ದು. 1340ರಿಂದ 1400 ಅಲ್ಲಿಗಷ್ಟೇ ನಾವು ನಮ್ಮ ಅಯೋಧ್ಯೆಯಲ್ಲಿ ನಡೆದ ಪೂಜೆಗಳನ್ನ ಕಣ್ತುಂಬಿಕೊಂಡಿರ್ತಕ್ಕಂಥದ್ದು ನಮ್ಮ ಪೂರ್ವಜರು. ಇನ್ನು ಅದಾದ್ಮೇಲೆ ಬಾಬರ್ ಆ ನಮ್ಮ ಅಯೋಧ್ಯೆ ರಾಮನ ದೇಗುಲವನ್ನು ಕೆಡವಿದ್ದು, ಅವರ ಮಂದಿರವನ್ನು ನಿರ್ಮಾಣ ಮಾಡಿದ್ದು, ನಂತರ ಅದು ಕೂಡ ಶಿಥಿಲಾವಸ್ಥೆಗೆ ಬಂದದ್ದು, ನಂತರ ಅದು ಆಗದಾಗೆ ಇದು ಆಗದಾಗೆ ಯಾರು ತಡೆದರು, ಇವೆಲ್ಲವೂ ಕೂಡ 76 ಬಾರಿ ಯುದ್ಧ ನಡೆದಾಗ, ಅನೇಕ ಬಾರಿಯಾಗಿ ನಡೆದಾಗ ಬಹುಶಃ ನಾವೊಂದು ಲೆಕ್ಕ ಅಂತ ಇಟ್ಕೊಂಡ್ರೆ 3 ಲಕ್ಷ ಜನ ಅದಕ್ಕೆ ಬಲಿದಾನ ಮಾಡಿದ್ದಾರೆ. ನಮ್ಮ ಪೂರ್ವಜರು 3 ಲಕ್ಷ ಜನ ಬಲಿದಾನ ಮಾಡಿದ್ದಾರೆ ಅಂಕಿಅಂಶಗಳ ಪ್ರಕಾರ. ಇನ್ನ ಅಂತಹ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡಿರ್ತಕ್ಕಂತಹದ್ದು ಮೊನ್ನೆ ಪ್ರತಿಷ್ಠೆ ಆದದ್ದು ನಿಮಗೆ ಗೊತ್ತಿದೆ.
ಕಣ್ಣು ತುಂಬಿಕೊಂಡಿರ್ತೀರಿ. ಇನ್ನೆಲ್ಲ ಕೂಡ ನಾನೇನು ಹೇಳಬೇಕಾಗಿಲ್ಲ. ಅಂತಹ ರಾಮನನ್ನ ನೋಡಲಿಕ್ಕೆ ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು. ಸಮ್ಮತಿಯಿಂದ ನೀವು ನಾವು ಸಾಟಿ ಮಾಡಿ ನೋಡ್ತಕ್ಕಂತಹ ಸುದಿನ ಇತ್ತು ಅಂತಂದರೆ, ಯಾರಿಗೆ ಆ ಯೋಗ ಸಿಗುತ್ತೋ ಒಂದು ಬಾರಿ ನೋಡಿ ಬನ್ನಿ. ಅಲ್ಲಿಗೆ ಜನ್ಮ ಪುನೀತ, ಅಲ್ಲಿಗೆ ಧನ್ಯ ಅಂತ ಹೇಳ್ಬಿಟ್ಟು ಹೋದೇನೋ. ನಾವು ಅದ್ರ ಬಗ್ಗೆ ಓದೇ ಇಲ್ಲ ಅಂದ್ರೆ ಏನೇನೋ ಮಾತಾಡ್ತೀವಿ, ಅದ್ರ ಬಗ್ಗೆ ತಿಳಿದುಕೊಂಡಿಲ್ಲ ಅಂದ್ರೆ ಏನೇನೋ ಮಾತಾಡ್ತೀವಿ. ಯಾರಾದರೂ ಇಲ್ಲಿ ತನಕ ನಾನು ದೇವರುಗಳು ಸುತ್ತಿಲ್ಲ, ದೇವರನ್ನ ನೋಡಿಲ್ಲ, ದೇವರ ಜೊತೆಗೆ ಸಂಪರ್ಕ ಇಲ್ಲ, ಪೂಜೆಗಳಿಲ್ಲ, ಹಬ್ಬ ಹರಿದಿನಗಳು ಮಾಡಿಲ್ಲ ಅನ್ನೋರು ಒಂದು ಸಲ ಆ ರಾಮನ ಪ್ರಾಂತ್ಯದಲ್ಲಿ ಓಡಾಡಿ ಬಂದರೆ ಅವನೇನಾಗ್ತಾನೆ ಅಂತಂದರೆ ಒಂದು ಜನ್ಮ ಪಡ್ಕೊಳ್ತಾನೆ. ಅಥವಾ ಅವನಿಗಿರ್ತಕ್ಕಂಥ ಪ್ರತಿನಿತ್ಯವೂ ಕಷ್ಟ ಕೋಟಲೆಗಳೇ, ಪ್ರತಿನಿತ್ಯವೂ ಬಾಧೆಗಳೇ. ಇಲ್ಲಿ ನಾವು ಸಪ್ತಾಹ ಅಂತ ಮಾತಾಡ್ತೀವಿ. ಸಪ್ತಾಹ ಅಂತಂದ್ರೆ ಈ ಗುರುಚರಿತ್ರೆ ಈಗ ಏನು ಜನ್ಮ ಎತ್ತಿದಾನೋ ಮನುಷ್ಯ, ಈ ಮನುಷ್ಯ ಜನ್ಮದಲ್ಲಿ ಅವನಿಗೆ ಎಷ್ಟು ಏಜ್ ಇದೆಯೋ, ಇಲ್ಲಿ ತನಕ ಏನು ಕಷ್ಟ ಕಾರ್ಪಣ್ಯಗಳನ್ನ, ಏನು ಪ್ರಾರಬ್ಧಗಳನ್ನು ಅನುಭವಿಸಿದನೋ, ಒಟ್ಟಾರೆ ಒಂದು ಬಾರಿ ಈ ಗಾಣಗಾಪುರ, ಆ ಗಾಣಗಾಪುರಕ್ಕೆ ಹೋಗಿ ನೀನು ಎಂಥ ಜಾಬ್ ಆದರೂ ಮಾಡಪ್ಪ, ನೀನು ಮಿನಿಸ್ಟ್ರ್ ಆಗ್ಬಿಡು ಕಣಯ್ಯ, ಅಥವಾ ತುಂಬ ಕೆಳಮಟ್ಟದ ಕೊನೆಯ ವ್ಯಕ್ತಿ ಆಗ್ಬಿಡು ಕಣಪ್ಪ. ಒಂದು ಬಾರಿ ನೀನು ಏನಾದರೂ ಆ ಒಂದು ಗಾಣಗಾಪುರಕ್ಕೆ ಹೋಗಿ ಆ ದತ್ತಾತ್ರೇಯನ ದರ್ಶನ ಮಾಡಬೇಕಾದ್ರೆ ನಿಂದು ರಜೆ ಹಾಕ್ಬಿಡು. 7 ದಿನಗಳ ಪರ್ಯಂತ, 1 ವಾರದ ಕಾಲ ಅಲ್ಲಿ ಇದ್ದುಬಿಡು. ನಿನ್ನ ಜನ್ಮದ ಪ್ರಾರಬ್ಧದಿಂದ ನಿನ್ನನ್ನು ಹುಡುಕೊಂಡು ಬಂದವಲ್ಲ ಅನೇಕ ಕಷ್ಟಗಳು, ನಿನ್ನನ್ನು ಹುಡುಕೊಂಡು ಬಂದವಲ್ಲ ಅನೇಕ ವ್ಯಾಧಿಗಳು, ನಿನ್ನನ್ನು ಹುಡುಕೊಂಡು ಬಂದವಲ್ಲ ಅನೇಕ ನಷ್ಟಗಳು. 7 ದಿನಗಳ ಕಾಲ ಅಲ್ಲಿ ಇದ್ದುಬಿಡು. ಆದರೆ ಪ್ರಮುಖವಾಗಿರ್ತಕ್ಕಂತಹ 3 ಕೆಲಸಗಳನ್ನ ನೀನಲ್ಲಿ ಮಾಡಬೇಕಾಗತ್ತೆ. ಒಂದನೆಯದು ಅಲ್ಲಿ ತುಂಗಾ ಸ್ನಾನ, ಸಾಧ್ಯವಾದರೆ ಅಷ್ಟಭಾವಿಗಳ ಸ್ನಾನ ಮಾಡುವಂಥದ್ದು. ಎರಡನೆಯದು ಅಲ್ಲಿ ಗುರುಚರಿತ್ರೆಯನ್ನು ಇಂತಿಷ್ಟೇ ಅಂತ ಓದೋದಿರುತ್ತೆ, ಆ ಸಪ್ತಾಹ ಅದನ್ನೇ ಕರೀತಾರೆ. ಆ 7 ದಿನಗಳ ಪರ್ಯಂತ ಸಪ್ತಾಹವನ್ನು ಮಾಡಿಕೊಳ್ಳುವಂಥದ್ದು. ಇನ್ನು 3ನೇದು ಅಲ್ಲಿ ದತ್ತ ಭಿಕ್ಷಾಚಾಟನೆಯನ್ನು ಮಾಡ್ತಕ್ಕಂಥದ್ದು. ಇದೇನಾದರೂ ನೀವು ಮಾಡ್ತೀರ ಅಂತಂದರೆ ಆ 7 ದಿನಗಳು ಮಾಡ್ಕೊಂಡು ಬರ್ತೀರಲ್ಲ, ಆ ಮಾಡುವ ಮುನ್ನ ನಿಮ್ಮ ಬದುಕು ಹೇಗಿತ್ತು, ಆ 7 ದಿನಗಳು ಎಷ್ಟೋ ವರ್ಷಗಳು ಕಳೆದಾಕಿದ್ದೀರಿ. 40 ವರ್ಷಗಳೇ ತಿಂದಾಕಿದ್ದೀರಿ, 50 ವರ್ಷಗಳು ತಿಂದುಬಿಟ್ಟಿದ್ದೀರಿ. 7 ದಿನಗಳು ಮಾತ್ರ ನಿಮ್ಮ 7 ಜನ್ಮಗಳಿಗಾಗಷ್ಟು, ಇನ್ನು ಮುಂದೆ ನಿಮ್ಮ 7 ಜನ್ಮಗಳಿಗಾಗಷ್ಟು ಪುಣ್ಯವನ್ನೋ ಅಥವಾ ನೀವು ಬಯಸ್ತಿರಲ್ಲ ಶ್ರೀಮಂತಿಕೆಯನ್ನೋ ಪಡೆದುಕೊಂಡೇ ತೀರುತ್ತೀರಿ. ಬರೆದಿಟ್ಕೊಂಡಿದ್ದೀನಿ, ನಾನು ಹೇಳಿದ್ದೆಲ್ಲ ಗುರು ದತ್ತಾತ್ರೇಯ ಹೇಳಿರ್ತಕ್ಕಂತಹದ್ದು. ದತ್ತಾತ್ರೇಯರು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವರುಗಳ ವಾಣಿ ಅದು. ಒಂದು ಬಾರಿ ಅಲ್ಲಿದ್ದು ಬಂದರೆ ನೀನು ಹೊಸ ಮನುಷ್ಯನಾಗ ಆಚೆ ಬರ್ತೀಯ. ಹೇಗೆ ಹೊಸ ಮನುಷ್ಯನಾಗ ಆಚೆ ಬರ್ತೀಯೋ ಅದೇ ರೀತಿನೇ ರಾಮ ಲಲ್ಲಾ ಮೂರ್ತಿಯನ್ನು ಒಮ್ಮೆ ನೋಡಿದ್ರೆ ಸಾಕು, ಅನಂತ ಅದ್ಭುತ, ಅನಂತ ಅನಂತ ಅನ್ನೋ ಪದಕ್ಕೆ ಇನ್ನು ಬೇರೆ ನಾನು ಏನು ಹೇಳಿದ್ರು ಸಾಕಾಗಲ್ಲ. ಅಂತಹ ಅನಂತವಾಗಿರತಕ್ಕಂತಹ ದಿಶಕ್ತಿಗಳನ್ನು ನೀವು ಪಡ್ಕೊಂಡು ಬರ್ತೀರಿ. ಇನ್ನು ಉಳಿದದ್ದು ನಿಮಗೆ ಬಿಟ್ಟಿದ್ದು, ನೀವು ಹೋಗ್ಬೇಕೋ ಅಥವಾ ಹೋಗ್ಲೇಬಾರ್ದ, ಏನು ನೀವು ನಿರ್ಧಾರ ತೆಗೆದುಕೊಳ್ತೀರೋ ಅಷ್ಟಿದೆ. ರಾಮನ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಅವನದಾಗಿರತಕ್ಕಂತಹ ಬಾಲಕಾಂಡ ಆಗಿರಬಹುದು, ಯುದ್ಧಕಾಂಡ ಆಗಿರಬಹುದು, ಸುಂದರಕಾಂಡ ಆಗಿರಬಹುದು, ರಾಮಾಯಣದ ಒಂದೊಂದು ಮಜಗಳನ್ನು ತೆಗೆದು ನೋಡಿದಾಗ ರಾಮೋ ಧರ್ಮ ಅಂದರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ದು ಅವನ ಸಹಧರ್ಮಿಣಿ ಆಗಿರತಕ್ಕಂತಹ ಅವನ ಹೆಜ್ಜೆಗೆ ಹೆಜ್ಜೆ ಸಪ್ತಪದಿ ಹಾಗೆ ತುಳಿದು ಬಂದಿರತಕ್ಕಂತಹದ್ದು ಆ ಸೀತಾಮಾತೆ ಅಲ್ಲ ಅದನ್ನು ಹೇಳಿದ್ದು. ಅಂದರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ದು ಯಾರು? ಸೀತೆ ಅಲ್ಲ. ಅಣ್ಣನ ಜೊತೆಗೆ ಹೆಜ್ಜೆ ಹಾಕಿದ್ನಲ್ಲ ಲಕ್ಷ್ಮಣ, ಅವನ ಜೊತೆಗೆ ಎಲ್ಲರಿಗೂ ಸಹಕರಿಸ್ತಾನಲ್ಲ, ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ಅಂತಹ ರಾಜ್ಯವನ್ನ ಅರಮನೆಯನ್ನ ತೊರೆದ ಅಣ್ಣ ನಾನು ಬರ್ತೀನಿ ನಿನ್ ಜೊತೆ ಅಂತ ಆತ ಅಂದದ್ದು ಅಲ್ಲ. ಇನ್ನ ಈ ವನವಾಸದಲ್ಲಿ ಕಾಡಲ್ಲಿ ಪರಿಚಯವಾಗ್ತಾನಲ್ಲ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾನಲ್ಲ ಹನುಮ, ಆತನೂ ಅಂದದ್ದಲ್ಲ. ಯಾರೋ ಒಬ್ಬ ರಕ್ಕಸ ಅಂತಾನೆ ಈ ಮಾತನ್ನ, ಒಬ್ಬ ರಾಕ್ಷಸ ಕುಲದವ ಅಂತಾನೆ ಇದನ್ನ. ಅಂದ್ರೆ ಆ ರಾಕ್ಷಸನಿಗೆ ಅರ್ಥ ಆಗಿದೆ, ಧರ್ಮ ಅಂದ್ರೆ ರಾಮ, ರಾಮ ಅಂದ್ರೆ ಧರ್ಮ ಅಂತ. ಅಂದ್ರೆ ಅವನು ನೋಡ್ಲಿಕ್ಕೆ ಅಷ್ಟು ಅದ್ಭುತವಾಗಿ ಕಾಣುತ್ತಾನೆ. ಅವನ ಆ ಕಣ್ಣಾಗಿರಬಹುದು, ಆ ನಯನಗಳು, ಆ ಶಿರಸ್ಸು, ಅವನ ಗಲ್ಲ ಯಾವುದಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಆ 32 ಲಕ್ಷಣಗಳಿಂದ ಕೂಡಿದ್ದಾನೆ, ಆ 16 ಕಲೆಗಳಿಂದ ಇದ್ದಾನೆ, ಷೋಡಶೋಪ ಪೂಜೆಗಳಿಗೆ ಅರ್ಹನಾಗಿದ್ದಾನೆ. ಅವನು ಮಾನವನಾಗಿದ್ರು ಕೂಡ ಅವನು ದೇವರೇ ಎನ್ನಬೇಕು ಅಂತ, ದೇವರೇ ಮಾನವನಾಗಿ ಬಂದ್ರು ಕೂಡ, ಅಂದ್ರೆ ಮನುಷ್ಯ
ದೇವರು ಮನುಷ್ಯರಾಗಿ ಬಂದಾಗ ಏನೆಲ್ಲ ಕೂಡ ಅನುಭವಿಸಬಹುದು, ಆ ಅನುಭವಿಸುವ ಮುಖಾಂತರ ಕಷ್ಟ ಕೋಟೆಗಳಲ್ಲಿ ಇದ್ದುಕೊಂಡೇ ದೇವರು ಆಗಬಹುದು ಅನ್ನೋದನ್ನ ರಾಮ ತೋರಿಸ್ಕೊಟ್ಟ. ಧರ್ಮವನ್ನ ಚಾಚು ಬಿಡದೆ ಪಾಲಿಸ್ದ. ಅಂತಹ ಧರ್ಮ ಪುರುಷನನ್ನ ನಾವು ವಿಶೇಷವಾಗಿ ಆ ಅಯೋಧ್ಯ ಪ್ರಾಂತ್ಯಕ್ಕೆ ಒಂದು ಬಾರಿ ಹೋಗಿ ಬರೋದಾದ್ರೆ ಎಲ್ಲವನ್ನು ಇಹಲೋಕದ ಭೋಗಭಾಗ್ಯವನ್ನ ತಾವು ಪಡೆದುಕೊಳ್ತೀವಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದ್ರೆ ಒಮ್ಮೆ ಆದ್ರೂ ನಾವು ಅಯೋಧ್ಯೆನಲ್ಲಿ ಹೋಗಿ ಶ್ರೀರಾಮನ ದರ್ಶನ ಪಡೆದುಕೊಳ್ಬೇಕು. ಇನ್ನು ಈ ವಿಚಾರ ಮಾತಾಡ್ತಾ ಹೋದ್ರೆ ಬಹುಶಃ ಒಂದು ಎಪಿಸೋಡ್ ಸಾಕಾಗಲ್ಲ. ಇನ್ನೊಂದೆರಡು ಮೂರು ಪ್ರಶ್ನೆಗಳು ಖಂಡಿತ ಇದೆ. ಮುಂದೆ ಬರುವಂತ ಎಪಿಸೋಡ್ನಲ್ಲಿ ಕೂಡ ಇದ್ರ ಕುರಿತಾಗಿ ಪ್ರಶ್ನೆಯನ್ನ ಕೇಳ್ತೀನಿ. ಈ ಮಂಡಲ ಪೂಜೆ ಅಂತಂದ್ರೆ ಆ 48ರ ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನೀವು ಕೂಡ ಅಯೋಧ್ಯೆಗೆ ಹೋಗುವಂತ ಅವಕಾಶ ಇದೆ, ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಸೊ ಆದಷ್ಟು ಬೇಗ ನೀವು ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೇ ದಿನಗಳು ಉಳಿದಿರುವಂಥದ್ದು. ಸೊ ಫ್ಲೈಟ್ನಲ್ಲಿ ಹೋಗೋದ್ರಿಂದ ನೀವು ಬೇಗ ಕಾಲ್ ಮಾಡಿ ರಿಜಿಸ್ಟರ್ಸ್ನ ಮಾಡಿಕೊಂಡ್ರೆ ನೀವು ನೇರವಾಗಿ ಅಯೋಧ್ಯೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಶ್ರೀರಾಮನ ದರ್ಶನ, ಸೀತಾರಾಮೋತ್ಸವ, ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬೋದು. ಇನ್ನು ನೇರವಾಗಿ ವಿಷ್ಣುದತ್ತ ಗುರುಜಿಯವರ ಜೊತೆನಲ್ಲಿ ನೀವು ಕೂಡ ಇರಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.